ಜೀವನ ಮಾಡ್ಬೇಕು ಕಂಡ ಇಲ್ದಂಗೆ. ನಿನ್ನೆ ಅದೇ ನಿದ್ದಿನೇ ಬರಲಿಲ್ಲ, ಬರೀ ನಮ್ಮ ಮನೆಯವ್ರದೇ ನೆನಪಾಗ್ತೈತೆ, ಬರೀ ನನಗೆ ಹೆಂಗೆ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಜೀವನ. ಆಕೆಯ ಗೋಳು, ಆಕೆಯ ಕಣ್ಣೀರು ನೀವು ನೋಡಬೇಕು. ಅದನ್ನು ನೋಡಿದ ಮೇಲೂ ನಮ್ಮ ಬಾಸ್ ಗ್ರೇಟು ಅಂತಂದರೆ ನಿಮಗಿಂತ ಅವರು ಹೆಂಡ್ರು ಮಕ್ಕಳಿದ್ದಾರೆ, ಅವ್ರಿಗೆ ಹಿಂಗೆಲ್ಲ ಮಾಡಲೇಬಾರ್ದಿತ್ತು. ಹಿಂಗೆ ಯಾಕೆ ಮಾಡಿದ್ರೇನ್ರಿ? ದೇವರು ಅಂತ ಪೂಜಿಸುವ ಆರಾಧಿಸುವಂಥ ಭಾಳಷ್ಟು ಅಭಿಮಾನಿಗಳು ನಮ್ಮ ಬಾಸ್ ಮಾಡಿದ್ದೇ ಗ್ರೇಟು, ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಎಲ್ಲ ಫೇಸ್ಬುಕ್ಗಳಲ್ಲಿ ಮೆಸೇಜ್ ಹಾಕ್ತಿದ್ದೀರಲ್ಲ. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ದೇವರು ನೀವುಗಳು ನೋಡಬೇಕು. ಅಭಿಮಾನಿಗಳು ಪಾಪು ಕೇಳ್ತ ತಪ್ಪ ಎಲ್ಲಿ ಅಂತ ನಾನು ಹೆಂಗೆ ಆನ್ಸರ್ ಮಾಡ್ಬೇಕು? ಅತ್ತಿ ಮಾವ ವಯಸ್ಸಾದವರಿದ್ದಾರೆ, ಹೆಂಗೆ ಜೀವನ ರೂಪಿಸ್ಕೊಳ್ಬೇಕು ನಾನು? ಭೀಕರವಾಗಿ ಮಾಡ್ಯಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು, ನನ್ನ ಗಂಡಕ್ಕೆ ಶಾಂತಿ ಸಿಗಲೇಬೇಕು. ವೀಕ್ಷಕರೇ, ನಾನೀಗ ರೇಣುಕಾ ಸ್ವಾಮಿ ಅವರ ಮನೆಯಲ್ಲಿದ್ದೀನಿ. ಸಾವಿನ ಮನೇಲಿ ಜಾಸ್ತಿ ಮಾತಾಡಬಾರ್ದು, ಯಾಕೆ ಅಂದರೆ ಅಲ್ಲಿ ಕಣ್ಣೀರೇ ಮಾತಾಡುತ್ತೆ. ಆದರೆ ಈ ಪ್ರಕರಣದಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಈ ಒಂದು ಜೀವ ತೆಗೆದಂತಹ ಪ್ರಕರಣ ಇದೆಯಲ್ಲ, ಇದಾಗಿರೋದು ಮಹಾನ್ ನಟ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ವ್ಯಕ್ತಿಯಿಂದ. ಮತ್ತು ಆತನನ್ನು ದೇವರು ಅಂತ ಪೂಜಿಸುವ ಆರಾಧಿಸುವಂಥ ಭಾಳಷ್ಟು ಅಭಿಮಾನಿಗಳು ನಮ್ಮ ಬಾಸ್ ಮಾಡಿದ್ದೇ ಗ್ರೇಟು, ನಮ್ಮ ಬಾಸ್ ಮಾಡಿದ್ದೇ ಸರಿ ಅಂತ ಎಲ್ಲ ಫೇಸ್ಬುಕ್ಗಳಲ್ಲಿ ಮೆಸೇಜ್ ಹಾಕ್ತಿದ್ದೀರಲ್ಲ. ನಿಮಗೆಲ್ಲ ಈ ಮನೆ ದೃಶ್ಯ ತೋರಿಸ್ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿಗೋ, ನಿಮ್ಮ ತಾಯಿಗೋ, ನಿಮ್ಮ ತಂದೆಗೋ, ನಿಮ್ಮ ಅಣ್ಣನಿಗೋ ಈ ಥರದ ಪರಿಸ್ಥಿತಿ ಆಗಿದ್ದಿದ್ರೆ ಅದರ ನೋವು ಏನು ಅಂತ ನಿಮಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ನಾನು ಚಿತ್ರದುರ್ಗಕ್ಕೆ ಬಂದಿದ್ದೀನಿ, ರೇಣುಕಾ ಸ್ವಾಮಿ ಅವ್ರ ಮನೆಯಲ್ಲಿದ್ದೀನಿ. ಮತ್ತು ಈ ಕಾರ್ಯಕ್ರಮ ಅಥವಾ ಈ ಪ್ರೋಗ್ರಾಮ್ ಏನಿದೆ, ಇದನ್ನು ಯಾರು ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಪಾಲಿನ ದೇವರು ನೀವುಗಳು ನೋಡಬೇಕು. ಅಭಿಮಾನಿಗಳು ನೀವು ಖಂಡಿತ ನೋಡಬೇಕು. ಯಾಕೆ ಅಂತಂದರೆ ಒಬ್ಬ ಗರ್ಭಿಣಿ ಹೆಣ್ಮಗಳು, ಜಸ್ಟ್ 25 ವರ್ಷ ರೀ ಆಕೆಗೆ. ಸುಂದರವಾದ ಕನಸುಗಳನ್ನು ಕಟ್ಕೊಂಡು ಈ ಮನೆ ಹೊಸಲದ ಒಳಗಡೆ ಬಂದಂತಹ ಆಕೆ ಇವತ್ತು ಗಂಡನ್ನು ಕಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾಳಲ್ಲ. ಆಕೆಯ ಗೋಳು, ಆಕೆಯ ಕಣ್ಣೀರು ನೀವು ನೋಡಬೇಕು. ಅದನ್ನು ನೋಡಿದ ಮೇಲೂ ನಮ್ಮ ಬಾಸ್ ಗ್ರೇಟು ಅಂತಂದರೆ ನಿಮಗಿಂತ ಪದಗಳಿಲ್ಲ. ಸೊ ರೇಣುಕಾ ಸ್ವಾಮಿ ಅವರ ಪತ್ನಿ ಸಹನಾ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಹೆಂಗೆ ಸಾಂತ್ವನ ಹೇಳಬೇಕು, ಏನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ಯಾಕೆ ಅಂದರೆ ಅವ್ರು ನೋಡಿದ್ರೆ ನನ್ನ ಕಣ್ಣಲ್ಲೇ ನೀರು ಬರ್ತಾ ಇದೆ. ಮುಂದೇನು ಅಂತ ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನೋಡಿ ಅಭಿಮಾನಿಗಳು, ಸಹನಾ ಅವರೇ, ಸಮಯ ಅಲ್ಲ ನಿಮ್ಮನ್ನ ಮಾತಾಡ್ಸೋದು, ಬಟ್ ನೀವು ಮಾತಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ನ್ಯಾಯ ಸಿಗಲ್ಲ ಅನ್ಸುತ್ತೆ. ರೇಣುಕಾ ಸ್ವಾಮಿ ಅವರು ನಮ್ಮ ಬಾಸ್ ಮಾಡಿದ್ದೇ ಕರೆಕ್ಟ್ ಅಂತಾರಲ್ಲ ಕೆಲವರು, ಏನು ಹೇಳ್ತೀರಾ? ಮಾಡಲೇಬಾರ್ದಿತ್ತು, ದೊಡ್ಡ ವಿಷಯ ಅಲ್ಲ. ಸುಮ್ಮನೆ ಬಿಟ್ಟು ನಮ್ಮ ಮನೆಯವರು ಭೀಕರವಾಗಿ ಹತ್ಯೆ ಮಾಡ್ಯಾರ. 10-12 ಜನ ಒಬ್ಬರೇ ಇದ್ದಾರೆ. ನೋಡೋರು ಸುಮ್ಮನೆ ಬಿಟ್ಟು ಡ್ರಿಂಕ್ಸ್ ಮಾಡಿ ಎಲ್ಲೋ ಕರ್ಕೊಂಡೋಗಿ, ಡ್ಯೂಟಿ ಮುಗಿಸ್ಕೊಂಬರ್ತಿದ್ದೆ, ಎಲ್ಲೋ ಕಾರಾಗೆ ಕರ್ಕೊಂಡೋಗಿ ಪ್ಲ್ಯಾನ್ ಮಾಡಿ, ಚಿತ್ರದುರ್ಗ ಒಬ್ಬನು, ಬೆಂಗಳೂರವ್ರು 3 ಅಂತೇನು ಕಾರಾಗೆ ಪ್ಲ್ಯಾನ್ ಮಾಡಿ ಹಿಂಗೆ ಭೀಕರವಾಗಿ ಹತ್ಯೆ ಮಾಡ್ಯಾರ ನೋಡ್ರಿ. ನಿನ್ನೆ ನಾನು ಬರ್ತಾನೆ, ಮೊನ್ನೆ ನ್ಯೂಸ್ ಗೊತ್ತಾದ ಬೆಂಗಳೂರಾಗ ಇದಾನಂತೆ, ನಿನ್ನೆ ಬರ್ತಾನೆ ಅಂತಲೇ ಕಾಯ್ತಾಯಿದೆ. ಅದು ನೋಡಿದ್ರಿ ಭೀಕರ ಕೃತ್ಯವಾಗಿ ಹತ್ಯೆ ಮಾಡಿ ಕರ್ಕೊಂಬಂದ್ರು. ಮೂಗು ಚಪಾಟಿ ಆಗಿ ಫುಲ್ ಪೋಸ್ಟ್ ಮಾರ್ಟಮ್ ಥರ ಮಾಡಿ, ನಮ್ಮ ಮನೆಯವ್ರ ಥರನೇ ಅನ್ನಿಸ್ತಿಲ್ಲ, ಆ ಥರ ವಿಕಾರ ಮಾಡಿ ಬಿಟ್ಟಾರ ನೋಡ್ರಿ. ನಮ್ಗೆ ಆಚರಣೆ ಸರಿ ಇಲ್ಲ, ಹಿಂಗೆ ಮಾಡಬಾರ್ದಿತ್ತು. ಅವರು ಹೆಂಡ್ರು ಮಕ್ಕಳಿದ್ದಾರೆ, ಅವ್ರಿಗೆ ಹಿಂಗೆಲ್ಲ ಮಾಡಲೇಬಾರ್ದಿತ್ತು. ಹಿಂಗೆ ಯಾಕೆ ಮಾಡಿದ್ರೇನ್ರಿ? ಸುಮ್ಮನೆ ವಿಷಯ ಆದಿದ್ದಿಲ್ಲ. ಪವಿತ್ರಗೌಡ ಸುಮ್ಮನೆ ಅವಳು ಹೆಣ್ಣಾಗಿ ಹಿಂಗೆ ಮಾಡಬಾರ್ದು, ದೊಡ್ಡ ವಿಷಯ ಅಲ್ಲ. ಎಷ್ಟೊಂದು ಜನ ಕೋಟ್ಯಾರು ಮಂದಿ ಹಿಂಗೆ ಹಾಕಿರ್ತಾರೆ. ನನ್ನ ಗಂಡನೇ ಸಿಗ್ಬೇಕಿತ್ತಕಿ, ಸುಮ್ಮನೆ ಬಿಟ್ಟು ಇಲ್ಲದ್ದೆಲ್ಲ ಮಾಡಿ ಕುಂತು ಈಗ ನಾನು 5 ತಿಂಗಳು ಪ್ರೆಗ್ನೆಂಟ್ ಇದ್ದೇನೆ, ಹೆಂಗೆ ಜೀವನ ಮಾಡ್ಬೇಕು, ಹೆಂಗೆ ರೂಪಿಸ್ಕೊಳ್ಬೇಕು? ಪಾಪು ಕೇಳ್ತ ತಪ್ಪ ಎಲ್ಲಿ ಅಂತ ನಾನು ಹೆಂಗೆ ಆನ್ಸರ್ ಮಾಡ್ಬೇಕು? ಅತ್ತಿ ಮಾವ ವಯಸ್ಸಾದವರಿದ್ದಾರೆ, ಹೆಂಗೆ ಜೀವನ ರೂಪಿಸ್ಕೊಳ್ಬೇಕು ನಾನು ಮುಂದೆ? ಹೆಂಗೆ ಜೀವನ ಮಾಡ್ಬೇಕು ಕಂಡ ಇಲ್ದಂಗೆ? ನಿನ್ನೆ ಅದೇ ನಿದ್ದಿನೇ ಬರಲಿಲ್ಲ, ಬರೀ ನಮ್ಮ ಮನೆಯವ್ರದೇ ನೆನಪಾಗ್ತೈತೆ, ಬರೀ ನನಗೆ ಹೆಂಗೆ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಜೀವನ.
ಅವರು ಮನುಷ್ಯ ಹೆಂಡ್ರು ಮಕ್ಳಿದಾರೆ, ಅವರು ಮನುಷ್ಯರಾಗಿ ಹಿಂಗೆ ಮಾಡೋದು ಸರಿನಾ? ವಾರ್ನಿಂಗ್ ಮಾಡಿ ಬಿಟ್ಟಿದ್ರೆ ಹಾಕಿತ್ತು, ಅದು ಪೊಲೀಸವ್ರಿಗೆ ಕಸ್ಟಡಿಗೆ ಒಪ್ಸಿದ್ರೆ ಹಾಕಿತ್ತು. ಅದು ಇವರೇ ದೊಡ್ಡ ಹಿರೇತನ ಮಾಡಿ ಹಿಂಗೆ ಮಾಡಿ ನನ್ನ ಗಂಡಕ್ಕೆ ಚಿತ್ರಹಿಂಸೆ ಕೊಟ್ಟು ಹಿಂಗೆ ಭೀಕರವಾಗಿ ಮಾಡ್ಯಾರೆ. ಅವ್ರಿಗೆ ಶಿಕ್ಷೆ ಆಗಲೇಬೇಕು, ನನ್ನ ಗಂಡಕ್ಕೆ ಶಾಂತಿ ಸಿಗಲೇಬೇಕು. ನೆಮ್ಮದಿ ಆವಾಗೇ ನನ್ನ ಗಂಡಕ್ಕೆ ಸಿಗೋದು. ನಾನು ಏನು ಮಾಡಬಾರ್ದು ಏನೋ ಅನ್ಕೊಂಡಿದ್ದೆ. ನಿನ್ನೆ ನಮ್ಮ ಮನೆಯ ಡೆಡ್ ಬಾಡಿ ನೋಡಿ ಹಿಂಗೆ ಭೀಕರವಾಗಿ ಅವ್ರ ಮನುಷ್ಯರು ಮೃಗಗಳು ಭೀಕರವಾಗಿ ಹತ್ಯೆ ಮಾಡ್ಯಾರ. ಸುಮ್ಮನೆ ಇದ್ದಿದ್ರೆ ಹಾಕಿತ್ತು, ವಾರ್ನಿಂಗ್ ಮಾಡಿ ಡ್ರಿಂಕ್ಸ್ ಮಾಡಿ ಹೆಂಗೆ ಮಾಡೋ ಗೊತ್ತಿಲ್ಲ. 10-12 ಜೊತೆ ಎಲ್ಲೋ ಬೆಂಗಳೂರಾಗ ಯಾವುದೋ ಮೂಳೆಗೆ ಹೋಗಿ ಹೆಂಗೋ ಮಾಡಿ ಹೆಂಗೋ ಬಿಸಾಕಿದ್ದಾರೆ. ಅವ್ರಿಗೆ ಆಗಲೇಬೇಕು. ನಮ್ಮ ಮನೆಯವ್ರಿಗೆ ಅವಾಗೆ ಶಾಂತಿ ನೆಮ್ಮದಿ ಸಿಗ್ತತ್ರಿ. ಫೋಟೋಸ್ ಬಂದು ಅಂದರೆ ನಾವು ಮೀಡಿಯಾದಲ್ಲಿರೋರು ನಮ್ಗೆ ಜಲ್ದಿ ಬರ್ತಾರೆ. ಭಾಳ ಜನ ನನಗೆ ಹೇಳಿದ್ರು, ಮೇಡಮ್ ನೀವು ನೋಡಬೇಡ್ರಿ, ನೀವು ಕರ್ಕೊಳಕ್ಕಾಗಲ್ಲ, ನೀವು ಒಟ್ಟೆ ಓಪನ್ ಮಾಡಿ ನೋಡಬೇಡ್ರಿ, ನೀವು ಕರ್ಕೊಳಕ್ಕಾಗಲ್ಲ ಅಂತ. ಬಟ್ ನಾನು ಆಗ ಯೋಚನೆ ಮಾಡಿದ್ದು, ತಂದೆ ತಾಯಿಗಳು ಕಟ್ಕೊಂಡು ಹೆಂಡತಿ ಫೋಟೋ ನೋಡಿದ್ರೆ ಹೆಂಗೆ ಆಗ್ಬೋದು ಅವ್ರ ಮನಸ್ಸಿಗೆ ಏನಾಗ್ಬೋದು. ಭಾಳ ವ್ಯಥೆ ಆಯಿತು ನೋಡಿದ್ರೆ. ನಿನ್ನೆ ನೋಡಿದೆ, ನಿನ್ನೆ ಡೆಡ್ ಬಾಡಿ ನೋಡಿದೆ. ನಮ್ಮ ಮನೆಯವ್ರು ಅಂತ ಅನಿಸ್ತಿಲ್ಲ, ಆ ಥರ ವಿಕಾರವಂಗೆ ಮಾಡ್ಯಾರ ನೋಡ್ರಿ. ನಾವೇನು ಮಾಡಿದ್ರಿ? ನಮ್ಮ ಮನೆಯವ್ರು ಈ ತಿರ್ಸ್ತಿದ್ದೆ, ನಮ್ಮ ಪಾಪು ಕೇಳ್ತದ ಮುಂದೆ ಈ ಸ್ಥಿತಿಯಾಗ ನಾನು ಹೆಂಗೆ ಮಾಡಲಿ, ಹೆಂಗೆ ಜೀವನ ಮಾಡಲಿ ಒಬ್ಬಂಟಿಯಾಗಿ? ಅದೇ ಬರೀ ಅವ್ರದ್ದೇ ನೆನಪಾಗ್ತೈತಿ. ಅವ್ರು ಪ್ರೆಗ್ನೆಂಟ್ ಅಂತ ನನ್ನ ಹೆಂಡ್ತಿ ಬಿಡ್ರೋ ಅಂತ ಕೇಳಿದ್ರು ಬಿಟ್ಟಿಲ್ಲ ಅವರು. ಈಗ ಪೇಪರ್ ನ್ಯೂಸಾಗಿ ಇವತ್ತೇನೋ ಬಂದಿತ್ತಂತೆ, ನಮ್ಮ ನಾದ್ನಿ ಹೇಳಿ ಈ ಥರ ಅವರು ಮನುಷ್ಯರೇನ್ರಿ, ಅವ್ರಿಗೆ ಹೆಂಡ್ರು ಮಕ್ಳು ಇಲ್ಲೇನ್ರಿ? ಬಿಟ್ಟಿದ್ರೆ ಹಾಕಿದ್ದು ದೊಡ್ಡ ಅದೇ ವಿಶ್ ಮಾಡಾಕಿ ಪವಿತ್ರ ಗೌಡ ಸುಮ್ಮನಿರ ಬಿಟ್ಟು ದೊಡ್ಡ ಇದೇ ಮಾಡಿ ಕುಂತಾಳಲ್ಲ. ಯಾರು ಮಾಡಲಿಲ್ಲ. ಮನುಷ್ಯನ ಮೇಲೆ ಸಹಜ ತಪ್ಪು ಮಾಡೇ ಮಾಡ್ತಾರೆ. ಅದನ್ನು ದೊಡ್ಡ ಹಿಡ್ಕೊಂಡು ಅದನ್ನೇ ಮಾಡ್ಕುಂತಾಳ. ಆಕಿಗೆ ಶಿಕ್ಷೆ ಆಗಲೇಬೇಕು. ಆಕೆ ಹೆಣ್ಣಾಗಿ ತೊಂದರೆ ಕೊಟ್ಟಾಳಲ್ಲ, ನನ್ನ ಆಕೆ ನೀಚಲೇಬೇಕು. ನನ್ನಿಂದ ಒಟ್ಟು ಯಾರಿಗೂ ಈ ಥರ ನಂದು ಆಗಿದ್ದು ಒಟ್ಟು ಯಾರಿಗೂ ಈ ಥರ ಆಗೋದು ಬೇಡ. ನೀವು ಒಟ್ಟು ಶಿಕ್ಷೆ ಆಗಲೇಬೇಕು. ಸರ್ಕಾರದಿಂದ ನ್ಯಾಯ ಸಿಗಲೇಬೇಕು. ಅವ್ರ ಫ್ಯಾನ್ಸ್ ಏನೂ ಇಲ್ಲ, ಅವ್ರ ಪಡೆಗೆ ಅವ್ರ ಡ್ಯೂಟಿ ಆಯ್ತು, ಮನಿ ಆಯ್ತು. ಫ್ರೆಂಡ್ ಸರ್ಕಲ್ ಕಡೆಗೆ ಹೋಗಿ ಇನ್ಚಾರ್ಜ್ ಆಗಿದ್ರು ಅಪ್ಪಳೊಳಗೆ. ಡ್ಯೂಟಿ ಹೆವಿ ಇತ್ತು. ಯಾರು ಕರೆದ್ರು ಡ್ಯೂಟಿ ಐತಿ ಮನೆಗೆ ಬೈತಾರೆ ಅಂತಲೇ ಇದ್ರು. ಅವ್ರ ಪಡೆಗೆ ಅವ್ರು ಇದ್ದರು, ಸುಮ್ಮನೆ ಇದ್ದರು. ಹಿಂಗೆ ಹೆಂಗೋ ಮೋಸದಿಂದ ಕರ್ಕೊಂಡೋಗ್ಯಾರ. ಕರ್ಕೊಂಡೋಗಿ ಹಿಂಗೆ ಕರ್ಕೊಂಡೋಗಿ ಮಾಡ್ಯಾರ ನೋಡ್ರಿ. ಅವರ ಚಿತ್ರದುರ್ಗನೇ ಒಬ್ಬರು ಇದ್ದಾರೆ, ಅವನೇ ಏನೋ ಪ್ಲ್ಯಾನಿಂಗ್ ಮಾಡಿ ಅವನೊಬ್ಬನು ಮತ್ತು ಬೆಂಗಳೂರ 3 ಏನೋ ಗೊತ್ತಿಲ್ಲ, ಏನೋ ಪ್ಲ್ಯಾನಿಂಗ್ ಮಾಡಿ ಅವ್ರಿಗೆ ಹೆಂಡ್ತಿ ಮಕ್ಳು ಇದ್ದಿದ್ರೆ ಅವನೇ ಹಿಂಗೆ ಮಾಡ್ತಿದ್ದು. ನನಗೆ ಹಿಂಸೆ ಮಾಡಿ ನನಗೆ ಹಿಂಗೆ ಮಾಡಿ ನಿನ್ನೆ ನಮ್ಮ ಮನೆಯವ್ರ ಡೆಡ್ ಬಾಡಿ ನೋಡೇ ಶಾಕ್ ಆಗಿಬಿಟ್ಟೆ. ಹಿಂಗೆ ನೋಡಿ ಹಿಂಸೆ ಮಾಡಿ ಕರ್ಕೊಂಡೋಗಿ ಹಿಂಗೆ 7:15 ಟ್ರೈ ಮಾಡಿದ್ವಿ. ಸ್ವಿಚ್ ಆಫ್. ಅವಾಗಿನ ಮೊಬೈಲ್ ಆನ್ ಇದ್ದಿದ್ರೆ ಹೆಂಗೋ ಇರ್ತಿತ್ತೇನೋ. ಕರ್ಕೊಂಡೋಗಿ ಸ್ವಿಚ್ ಆಫ್ ಮಾಡಿಬಿಟ್ಟಾರ. ಆನ್ ಇದ್ದಿದ್ರೆ ಹೆಂಗೋ ಸಿಕ್ತಿದ್ರಿ. ಹಿಂಗೆ ಸ್ವಿಚ್ ಆಫ್ ಮಾಡಿ ಬಿಟ್ಟಾರ. ಸಿಗ್ಬಾರ್ದಂತ ಏನೋ ಗೊತ್ತಿಲ್ಲ, ಹಿಂಗಾಗೋತು. ಅಲ್ಲ, ಈಗ ಇವರು ಫ್ಯಾನ್ಸು ಅಂತ ನೀವು ನಮ್ಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ವಿ. ಭಾಳ ಜನ ಮೆಸೇಜ್ ಅವನೇನೋ ತಪ್ಪು ಮಾಡ್ಯಾನ, ಅದಕ್ಕೆ ನಮ್ಮ ಬಾಸ್ ಹಿಂಗೆ ಮಾಡ್ಯಾನ, ನಮ್ಮ ಬಾಸ್ ಮಾಡಿದ್ದೇ ಸರಿ, ನಮ್ಮ ಬಾಸ್ ಮಾಡಿದ್ದೇ ಗ್ರೇಟ್ ಅಂತ ಮಾತಾಡ್ತಾವಲ್ಲ ಇವು. ಏನು ಹೇಳ್ತೀರ? ಅವ್ರು ಮಾತಾಡಿರೋ ಬುದ್ಧಿ ಇಲ್ಲ. ಅವ್ರಿಗೂ ಹೆಂಡ್ರು ಮಕ್ಕಳು ಅವರಿಗೂ ಆ ಥರ ಅಕ್ಕ ತಂಗಿಯರಿಗೆ ಯಾರಿಗಾರ ಹಿಂಗಾಗಿದ್ರೆ ಗೊತ್ತಾಕಿತ್ತು. ತಪ್ಪೆಲ್ಲರೂ ಮನುಷ್ಯರು ಅಂದಮೇಲೆ ಸಹಜ ಇದ್ದೇ ಇರ್ತತೆ. ಅವರು ತಪ್ಪು ಮಾಡಲಿಲ್ಲಂಗೆ ಇರಲ್ಲ. ಅವ್ರಿಗೆ ಈ ಸ್ಥಿತಿಗೆ ಆಗಿದ್ರೆ ಗೊತ್ತಾಕಿತ್ತು. ಅವ್ರು ಮಾತಾಡೋದೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕ್ರಿ ಇಂಥವ್ರು? ದರ್ಶನ್ಗಾಯ್ತು, ಅವ್ರು ಪವಿತ್ರ ಗೌಡ ಆಯಿತು, ಅಥವಾ 14 ಜನ ದೊಡ್ಡ ದಾದಾಗಿರಿ ಮಾಡ್ಯಾರಲ್ರಿ, ಹೀರೋಯಿಸಮ್ ಮಾಡ್ಯಾರ, ಅವ್ರಿಗೆ ಏನು ಮಾಡ್ಬೇಕು? ಅವರು ನಮ್ಮ ಮನೆಯವ್ರು ಸಾಯಿಸ್ಬಾರ್ದಿತ್ತು. ಕ್ರೂರಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಯಾರ. ನಮ್ಮ ಮನೆಯವ್ರಿಗೆ ಹೆಂಗೆ ಈ ಥರ ಮಾಡಲೇಬಿಡುತ್ತೆ. ಹಿಂಸೆ ಕೊಟ್ಟು ಹೆಂಗೆ ಮಾಡ್ಯಾರ ಅವರಿಗೂ ಹಂಗೆ ಆಗ್ಬೇಕು ಅಂತಲೇ ಆಸೆ ಆಗ್ತೈತೆ ನೋಡ್ರಿ. ನನಗೆ ಹಂಗೆ ಅನ್ಬೇಕು. ಒಟ್ಟು ಶಿಕ್ಷೆ ಆಗಲೇಬೇಕು. ನನ್ನ ನ್ಯಾಯ ದೊರಕಿಸ್ಲೇಬೇಕು ಸರ್ಕಾರದಿಂದ. ನ್ಯಾಯ ದೊರಕಿಸುವಂಥ ಪ್ರಯತ್ನ ಸರ್ಕಾರ ಮಾಡುತ್ತಾ ಇಲ್ವೋ, ಆದರೆ ಒಂದಂತೂ ಸತ್ಯ, ಈ ಹೆಣ್ಮಗಳ ಆ ಶಾಪ ಇದೆಯಲ್ಲ, ಅದು ಮಾತ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಅನ್ಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.